ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ಇವತ್ತು ಸೋಮವಾರದ ಬ್ಲಾಗ್ ಇದು ಫ್ರೆಂಡ್ಸ್. ವಿಡಿಯೋ ಹಾಕೋಕ್ಕೆ ಲೇಟ್ ಆಗ್ತಾ ಇದೆ. ಎಸ್ಪೆಷಲಿ ಒಂದು ಹಬ್ಬ ಇದೆ ಫ್ರೆಂಡ್ಸ್. ಏನಂದರೆ ಹಿರಿಯರ ಹಬ್ಬ ಅಂತ ಮಾಡ್ತೀವಿ. ಸ್ಪೆಷಲಿ ರಂಜಾನ್ ಹಬ್ಬಕ್ಕಿಂತ ಮುಂಚೆ ಬರುವ ಹಬ್ಬ ಇದು. ನಾಳೆ ದೊಡ್ಡ ರಾತ್ರಿ ಇದೆ, ಅದಕ್ಕಿಂತ ಮುಂಚೆ ಬರುವ ಹಬ್ಬ ಇದು. ಸ್ಪೆಷಲಿ ಇದರಲ್ಲಿ ರೆಸಿಪಿ ಅಂದರೆ ಮಟನ್ ಮತ್ತು ಚಪಾತಿ, ಸಜ್ಜಿಕಾಯಿ, ಯಾರ್ಯಾರ ಮನೇಲಿ ಏನೇನು ಪದ್ಧತಿ ಇರುತ್ತಲ್ವ ಆ ಪದ್ಧತಿ ಪ್ರಕಾರ ಅಡುಗೆ ಮಾಡಿ ಸ್ವಲ್ಪ ನೈವೇದ್ಯ ಎಲ್ಲ ಇಟ್ಟು ಲೋಬಾನ ಹಾಕ್ತಾರೆ ಫ್ರೆಂಡ್ಸ್. ಅದರ ಸಲುವಾಗಿ ಈ ಹಬ್ಬ ಹಿರಿಯರ ಹಬ್ಬ ಅಂತ ಕರೀತಾರೆ. ಆಲ್ಮೋಸ್ಟ್ ಈಗ ಜನ ಕಡಿಮೆ ಮಾಡಿದ್ದಾರೆ ಇದನ್ನು ಮಾಡೋದು. ಸ್ವಲ್ಪ ಮಾಡ್ಕೊತ ಬಂದವರೆಲ್ಲ ಮಾಡ್ತಾಯಿದ್ದಾರೆ. ಈಗ ನ್ಯೂ ಜನ್ರೇಷನ್ ಇದೆ, ಸ್ವಲ್ಪ ಓದಿನ ಕಡೆ ಜಾಸ್ತಿ ಗಮನ ಇರೋ ಹುಡ್ರೆಲ್ಲ, ಹೆಣ್ಮಕ್ಳು ಸ್ಪೆಷಲಿ ಬರೋ ಸ್ವಸ್ಥರಾದರೆ ಯಾರೇ ಆಗಲಿ ಈಗ ಈ ಹಬ್ಬ ಅವಾಯ್ಡ್ ಮಾಡ್ತಾಯಿದ್ದಾರೆ. ಹಿರಿಯರಿಂದ ಮಾಡ್ಕೊಂಡು ಬಂದ ಪದ್ಧತಿ ಮಾಡಲೇಬೇಕು, ಹಾಗಾಗಿ ನಾವು ಕೂಡ ಮಾಡ್ತಾಯಿದ್ದೀವಿ. ನೀವು ನೋಡ್ತಾ ಇದು ಏನಂತ ಕೇಳೋ ಚಾರ್ಜರ್ ಫ್ರೆಂಡ್ಸ್. ಅಡುಗೆ ಮಾಡೋ ಟೈಮಲ್ಲಿ ಈಗ ಬ್ಲಾಗ್ ಎಲ್ಲ ಶೂಟ್ ಮಾಡ್ತಾ ಇರ್ತೀನಲ್ಲ, ಚಾರ್ಜ್ ಜಲ್ದಿ ಇದು ಕಡಿಮೆ ಆಗಿಬಿಡುತ್ತೆ, ಜಲ್ದಿ ಚಾರ್ಜ್ ಆಗೋದಿಲ್ಲ. ಅದ್ರ ಸಲುವಾಗಿ ಚಾರ್ಜರ್ ಹಿಡ್ಕೊಂಡೆ ಫೋನ್ ಬ್ಲಾಗ್ ಶುರು ಮಾಡಬೇಕು. ಹಾಗಾಗಿ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆ ಇದ್ದಾವೆ. ಮಕ್ಕಳು ಅರಬಿಗೆ ಹೋಗಿದ್ದಾರೆ, ಮಗ ನಮಾಜಿಗೆ ಹೋಗಬೇಕು. ಇನ್ನು ಫ್ರೆಂಡ್ ಬಂದಿದ್ದಾನೆ, ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾನೆ. ಈಗ ನಾನೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ, ಶುರು ಮಾಡಿದ್ದೀನಿ. ಆವಾಗಲೇ ಕೂಡ ಚಪಾತಿ ಹಿಟ್ಟೆಲ್ಲ ನೆನೆಯೋಕೆ ಇಟ್ಟಿದ್ದೀನಿ. ಈಗ ಅಕ್ಕಿ ನೆನೆ ಇಡಬೇಕು, ಸ್ವಲ್ಪ ಸಜ್ಜಿಕಾಯಿ ಮಾಡಬೇಕು, ಚಪಾತಿ ಮಾಡಬೇಕು, ಬಗಾರ ರೈಸ್ ಮಾಡಬೇಕು, ಮಟನ್ ಕುದೀತಾ ಇದೆ ಫ್ರೆಂಡ್ಸ್. ಕುಕ್ಕರ್ಗೆ ಹಾಕಿದ್ದೀನಿ, ಎಲ್ಲ ಕುದೀತಾ ಇದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನಿಮ್ಮ ಪ್ರೀತಿಯ ಸಹಕಾರ, ಸಪೋರ್ಟ್ ಈ ಚಾನಲ್ಗೂ ಕೂಡ ಕೇಳ್ಕೊಳ್ತೇನೆ. ಮುಂದೆ ಬ್ಲಾಗ್ನಲ್ಲಿ ಕಂಟಿನ್ಯೂ ಆಗ್ತಾ ಏನೇನೆಲ್ಲ ನಡೆಯುತ್ತೆ, ಹೀಗೆಲ್ಲ ನಡೆಯುತ್ತೆ ಅನ್ನೋದು ನಾನು ತೋರಿಸ್ಕೊಡ್ತಾ ಇರ್ತೀನಿ. ಹಾಗೆ ನೀವು ಬ್ಲಾಗ್ ಕಂಟಿನ್ಯೂ ನೋಡ್ತಾ ಇರಿ, ಎಲ್ಲ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತೇನೆ. ಹಾಗೆ ವಿಡಿಯೋಸ್ ಈಗ ಆಲ್ಮೋಸ್ಟ್ 3 days 4 days ಒಂದು ಆಗ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಡಿಬೇಕಲ್ವ, ಮಾಡಬೇಕಲ್ವ ಅನ್ನೋದೊಂದಿದೆ. ಓಕೆ, ಜಾಯ್ನ್ ಆಗ್ತಾ ಇರ್ತೀನಿ. ಮುಂದೆ ವಿಸಿಲ್ ಬರ್ತಾ ಇದೆ. ಎಲ್ಲ ಅಡುಗೆ ಫಿನಿಶ್ ಆಯಿತು ಫ್ರೆಂಡ್ಸ್. ಏನೆಲ್ಲ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಈ ಸೈಡ್ ಮಟನ್ ಮಾಡಿದ್ದೀನಿ, ಹಾಗೆ ಬಗಾರ ರೈಸ್ ಕೂಡ ರೆಡಿಯಾಗಿದೆ. ಉದುರು ಸಜ್ಕ ಅಂತ ಮಾಡ್ತೀವಿ ಫ್ರೆಂಡ್ಸ್ ಈ ಹಬ್ಬಕ್ಕೆ ಸ್ಪೆಷಲಾಗಿ. ಹಾಗೆ ಸ್ವಲ್ಪ ಚಪಾತಿ ಕೂಡ ಮಾಡ್ಕೊಂಡಿಟ್ಟಿದ್ದೀನಿ. ಈಗೆಲ್ಲ ಅದು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಬೇಕು. ಹಾಗೆ ನನ್ನ ಮಗಲ್ಲಿ ಮಾತಾಡ್ತಾ ಇದ್ದಾನೆ, ಅವನ ವಾಯ್ಸ್ ಇಲ್ಲಿ ಕಡಿಮೆ ಮಾಡಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲೆಲ್ಲ ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ. ಇನ್ನು ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಲ್ವ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್, ಒಂದು ಕಮೆಂಟ್ ತುಂಬ ಸ್ಫೂರ್ತಿದಾಯಕವಾಗಿರುತ್ತೆ ನಮ್ಮ ಚಾನಲ್ಗೆ. ಫಸ್ಟು ರೈಸ್ ತೆಗಿತಾ ಇದ್ದೀನಿ ಫ್ರೆಂಡ್ಸು. ಇದು ಪ್ಲೇಟಲ್ಲಿ ಸರ್ವ್ ಮಾಡೋದು ಈ ಹಬ್ಬದಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಪದ್ಧತಿ. ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಸೇಮ್ ಆಗೋಲ್ಲ, ಸಪ್ರೇಟಾಗಿ ಆಗುತ್ತೆ. ನಮ್ಮ ಮನೆಯಲ್ಲಿ ಪ್ಲೇಟ್ನಲ್ಲಿ ಸರ್ವ್ ಯಾವ ಥರ ಮಾಡ್ತಾರೆ, ಅಲ್ಲಿ ಫಾತಿಹಾ ಹಾಕಿಡಬೇಕಂದ್ರೆ, ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ರೈಸ್ ಇಟ್ಟ ಮೇಲೆ ರೌಂಡಾಗಿ ಒಂದು ಚಿಕ್ಕದಾದ ಚಪಾತಿ ಮಾಡಬೇಕು. ಚಪಾತಿ ಮಾಡಿದ ನಂತರ ಒಂದು 5 ಇಟ್ಟು ಸೆಂಟ್ರಲ್ಲಿ ಹಿಂಗಿಟ್ಟು ಅದಕ್ಕೆ ಸಜ್ಜಿಕಾಯಿ ಈ ಥರ ಮೇಲಿಡ್ತಾರೆ. ಒಬ್ಬೊಬ್ಬರ ಮನೆಯಲ್ಲಿ ಸಪ್ರೇಟ್ ಚಪಾತಿ, ಸಪ್ರೇಟ್ ಸಜ್ಜಿಕಾಯಿ ಸಪ್ರೇಟ್, ಎಲ್ಲ ಸಪ್ರೇಟ್ ಪ್ಲೇಟ್ನಲ್ಲಿ ಇಡ್ತಾರೆ. ನಾನು ಪ್ಲೇಟಲ್ಲಿ ತೆಗೆದುಬಿಟ್ಟು ಈ ಥರ ಕೈಯಲ್ಲಿ ಇಡ್ತಾ ಇದ್ದೀನಿ. ಸ್ಪೂನಲ್ಲಾದರೆ ಆ ಕಡೆ ಈ ಕಡೆ ಬೀಳೋ ಚಾನ್ಸಸ್ ಇರುತ್ತೆ ಅಂತ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ನಿಮ್ಮ ಸಪೋರ್ಟ್ ತುಂಬ ಅಗತ್ಯವಾಗಿದೆ ನನಗೆ. ಹಾಗೆ ಇಲ್ಲೆಲ್ಲ ತೆಗೆದೆ ನೋಡಿ. ಹಾಗೆ ಸ್ವಲ್ಪ ಮಟನ್ ಕೂಡ ಸರ್ವ್ ಮಾಡಬೇಕು.
ನೋಡಿ ಈ ಥರ ಮಾಡ್ತೀವಿ. ಫುಡ್ ಕಲರ್ ಏನು ಹಾಕಲ್ಲ ನಾವು ಉದುರ್ಸ್ ಹಚ್ಚೋಕ್ಕೆ, ನಾರ್ಮಲ್ ಕಲರೇ, ಬೆಲ್ಲದ ಕಲರೇ ಇರಬೇಕು. ಈ ಕಡೆ ಮಟನ್ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾಯಿದ್ರು. ಒಂಚೂರು ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಯಾಕಂದರೆ ಅಲ್ಲಿ ಫಾತಿಯಾಕ್ಕೂ ಕೂಡ ಲೇಟ್ ಆಗ್ತಾಯಿತ್ತು. ಲೇಟ್ ಅಂದರೆ ಒಂದು 7:45 ಈ ಥರ ಆಗಿತ್ತು ಟೈಮು. ಅಷ್ಟರೊಳಗೆ ಎಲ್ಲ ರೆಸಿಪಿ ರೆಡಿ ಇತ್ತು. ಅದಕ್ಕೆ ಈಗ ಅಲ್ಲಿಟ್ಟು ಎಲ್ಲ ದೀಪ ಎಲ್ಲ ಹಚ್ಚಬೇಕಲ್ವ, ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮನೆಯವರೆಲ್ಲ ದೀಪ ಹಚ್ಚೋಕೆ ರೆಡಿ ಮಾಡ್ತಾಯಿದ್ರು. ಮಗ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದಾನೆ ದೇವ್ರ ಮನೆಯೆಲ್ಲ. ನೋಡಿ ಎಷ್ಟು ನೀಟಾಗಿ ಮಾಡಿಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಮಗನೇ, ಇಷ್ಟೆಲ್ಲ ನೀಟ್ ಮಾಡಿಕೊಟ್ಟಿದ್ದಕ್ಕೆ. ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ನಲ್ವ, ಅವ್ನು ಫ್ರೀ ಇದ್ದ, ಅದಕ್ಕೆ ಮಾಡಪ್ಪ ಅಂತ ಹೇಳಿದ್ರೆ ಆ ಥರ ಎಲ್ಲ ನೀಟ್ ಮಾಡಿ ಕೊಟ್ಟಿದ್ದಾನೆ. ಈಗ ಅವ್ರ ಅಪ್ಪಾಜಿ ಬಂದು ದೀಪ ಹಚ್ತಾರೆ, ಹಚ್ಚೋಕೆ ರೆಡಿ ಆಗಿದ್ದಾರೆ. ನಾನೆಲ್ಲ ಅಲ್ಲೇ ಒಳಗಡೆ ಇದ್ನಲ್ವ ಫ್ರೆಂಡ್ಸ್, ಹಾಗಾಗಿ ನಮ್ಮ ಮನೆಯಲ್ಲಿ ಈ ಥರ ರೆಸಿಪಿ ಮಾಡ್ತೀವಂತ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಉಪಯುಕ್ತವಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಪೋರ್ಟ್ ಹೀಗೆ ಇರಲಿ. ಹೀನಾ ವ್ಲಾಗ್ಸ್. ಟೇಕ್ ಕೇರ್. ಐ ಲವ್ ಯು.